ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತ ಪ್ಲೀಸ್ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಓಕೆ, ಯಾರೆಲ್ಲ ಫಸ್ಟ್ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಆಕ್ಟಿವ್ ಮಾಡ್ಕೊಳ್ಳಿ. ನನಗೆ ಮೋಟಿವೇಶನ್ ಆದಂಗೆ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಡಿಗ್ರಿ ಮಾಡಿ ಸಹ ಜಾಬ್ ಬರದೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಅಂತವ್ರಿಗೆ ಈ ಒಂದು ವಿಡಿಯೋನ ನಾನು ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು. ಸಿ, ಫಸ್ಟ್ ಜಾಬ್ ಬರಬೇಕು ಅಂತಂದ್ರೆ ರೆಸ್ಯೂಮ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಆಲ್ರೆಡಿ ಒಂದು ರೆಸ್ಯೂಮ್ನ ನೋಡ್ತಾ ಇದ್ದೀರಾ, ಇದು ನನ್ನ ಒಂದು ರೆಸ್ಯೂಮ್ ಅಲ್ವಾ. ಫಸ್ಟ್ ಜಾಬ್ ಬರಬೇಕು ಅಂತಂದ್ರೆ ರೆಸ್ಯೂಮ್ ಇಂಪಾರ್ಟೆಂಟ್. ರೆಸ್ಯೂಮ್ನ ಹೇಗೆ ಬಿಲ್ಡ್ ಮಾಡಬೇಕು ಅಂಡ್ ರೆಸ್ಯೂಮ್ನ ಎಲ್ಲಿ ಬಿಲ್ಡ್ ಮಾಡಬೇಕು, ಯಾವ ಒಂದು ಟೂಲ್ನ ಯೂಸ್ ಮಾಡಬೇಕು, ಇದು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ. ಸಿ, ನಾವು ಫಸ್ಟ್ ರೆಸ್ಯೂಮ್ನ ಬಿಲ್ಡ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಮ್ಮ ಬಗ್ಗೆ ನಮಗೆ ಗೊತ್ತಿರಬೇಕು ಅಲ್ವಾ. ಅಂಡ್ ನಮ್ಗೆ ಏನು ಸ್ಕಿಲ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಅಂಡ್ ಆಲ್ಸೋ ನಾವು ಏನು ಪ್ರಾಜೆಕ್ಟ್ ಮಾಡಿದೀವೋ ಆ ಪ್ರಾಜೆಕ್ಟ್ಸ್ ಬಗ್ಗೆ ನಮಗೆ ನೀಟಾಗಿ ಗೊತ್ತಿರಬೇಕು. ಇದು ದ ಮೈನ್ ರೀಸನ್. ಯಾರಿಗೆ ಜಾಬ್ ಬರಲ್ವೋ ಅವ್ರಿಗೆ ಮೈನ್ ರೀಸನ್ ಏನಪ್ಪಾ ಅಂತಂದ್ರೆ ಪ್ರಾಜೆಕ್ಟ್ ಐಡಿಯಾಸ್ ಇರೋದಿಲ್ಲ. ಸಬ್ಜೆಕ್ಟ್ ನಾಲೆಜ್ ಇರುತ್ತೆ ಅಂಡ್ ಪ್ರಾಜೆಕ್ಟ್ ಐಡಿಯಾಸ್ ಇರೋದಿಲ್ಲ. ಇದೇ ಕಾನ್ಸೆಪ್ಟ್, ಇದೇ ರೀಸನ್ಗೆ ನನಗೂ ತುಂಬಾ ಜಾಬ್ಸ್ ರಿಜೆಕ್ಟ್ ಆಗಿದೆ. ಓಕೆ, ಸೊ ಫಸ್ಟ್ ನೀವು ಪ್ರಾಜೆಕ್ಟ್ ಕರೆಕ್ಟಾಗಿ ಮಾಡಿರ್ಬೇಕು. ಈವನ್ ನೀವು ರಾಂಗ್ ಪ್ರಾಜೆಕ್ಟ್ ಮಾಡಿದ್ರು ಸಹ ಆ ಪ್ರಾಜೆಕ್ಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ನೀವು ಡಮ್ಮಿ ಪ್ರಾಜೆಕ್ಟ್ ಇಡಿ, ಗೂಗಲಲ್ಲೇ ಸರ್ಚ್ ಮಾಡಿ ಪ್ರಾಜೆಕ್ಟ್ ತಗೊಳ್ಳಿ. ಆ ಪ್ರಾಜೆಕ್ಟ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋ ಥರ ನೀವು ಲೈಕ್ ಆ ಒಂದು ಕೇಪಬಿಲಿಟಿ ನಿಮ್ಮಲ್ಲಿ ಇರಬೇಕು ಅಲ್ವಾ. ಸೊ ಆಫ್ಟರ್ ದಟ್ ಒಂದು CGPA ಮೈಂಟೈನ್ ಮಾಡಬೇಕು. ಅಟ್ಲೀಸ್ಟ್ 7 CGPA ಮೈಂಟೈನ್ ಮಾಡಿ. 6 ಈಸ್ ಎನಫ್ ಫಾರ್ ಸಮ್ ಕಂಪನೀಸ್ ಅಂಡ್ 7 ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, 7 CGPA ಮೈಂಟೈನ್ ಮಾಡಿ. ಸಿ, ನಾನು ಏನು ರೆಸ್ಯೂಮ್ ನಿಮಗೆ ತೋರಿಸ್ತಾ ಇದ್ದೀನೋ ಇದು ಒಂದು ನನ್ನ ಪ್ರೀವಿಯಸ್ ರೆಸ್ಯೂಮ್ ಆಗಿರುತ್ತೆ. ನನ್ನ ಫಸ್ಟ್ BTech ಸೆಕೆಂಡ್ ಇಯರ್ ಅಲ್ಲೇ ಈ ಒಂದು ರೆಸ್ಯೂಮ್ನ ನಾನು ಬಿಲ್ಡ್ ಮಾಡಿದ್ದು. ಅವಾಗ ನನಗೆ ಗೊತ್ತಿರಲಿಲ್ಲ. ಓಕೆ, ಈ ಒಂದು BTech ಥರ್ಡ್ ಇಯರ್ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆದಾಗ ಸಮ್ ಕಂಪನೀಸ್ಗೆ ನಾನು ಇದೇ ರೆಸ್ಯೂಮ್ನ ಕೊಟ್ಟಿದ್ದೀನಿ ಅಂಡ್ ಐ ವಾಸ್ ರಿಜೆಕ್ಟೆಡ್. ಓಕೆ, ಸಾರಿ. ಅವಾಗ ನಾನು ಏನಾಗದೆ ರಿಜೆಕ್ಟ್ ಆಗ್ತೆ. ಯಾಕೆ ಅಂತಂದ್ರೆ ಫಸ್ಟ್ ರೆಸ್ಯೂಮ್ ಬಿಲ್ಡಿಂಗ್ ಇರಬೇಕು. ರೆಸ್ಯೂಮ್ ತುಂಬ ಲೈಕ್ ಇಟ್ ಈಸ್ ಲುಕಿಂಗ್ ಲೈಕ್ ಓಲ್ಡ್, ರೈಟ್? ತುಂಬ ಓಲ್ಡಾಗಿ ಕಾಣಿಸ್ತಿದೆ ಅಂಡ್ ಅಷ್ಟು ಅಟ್ರಾಕ್ಟ್ ಮಾಡ್ತಿಲ್ಲ. ಸಿ, ಯಾವಾಗೇ ಆಗಲಿ ನಾವು ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ, ಯಾವುದೇ ಒಂದು ಫಿಲಿಮ್ ನೋಡ್ಬೇಕಂದ್ರೆ ಫಸ್ಟ್ ಔಟ್ಲುಕ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಫಸ್ಟ್ ನಮಗೆ ಔಟ್ಲುಕ್ ಏನು ಕಾಣಿಸ್ತಿದ್ಯೋ ಅದು ಈಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಫಸ್ಟ್ ದ ಔಟ್ಲುಕ್ ಏನು ಕಾಣಿಸುತ್ತೋ ಅದು ಅಟ್ರಾಕ್ಟ್ ಮಾಡಬೇಕು. ಅಂಡ್ ಅಟ್ರಾಕ್ಟ್ ಮಾಡಾದ್ಮೇಲೆ ಮತ್ತೆ ಅದರೊಳಗಡೆ ಇರುವಂಥ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್. ರೆಸ್ಯೂಮ್ ಒಳಗಡೆ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ದ ಔಟ್ಲುಕ್ ಈಸ್ ಇಂಪಾರ್ಟೆಂಟ್ ಅಂಡ್ ವಾಟ್ ಈಸ್ ದೇರ್ ಇನ್ಸೈಡ್ ದ ರೆಸ್ಯೂಮ್, ಇನ್ಸೈಡ್ ಇನ್ ದಿ ರೆಸ್ಯೂಮ್. ಓಕೆ, ಇನ್ಸೈಡ್ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸಿ, ಈ ಒಂದು ರೆಸ್ಯೂಮ್ ಪ್ರೀವಿಯಸ್ ರೆಸ್ಯೂಮ್ ಯಾರಾದ್ರೂ ಈ ತರ ಒಂದು ರೆಸ್ಯೂಮ್ನ ನೀವು ಲೈಕ್ ಏನಾದರೂ ಫಾಲೋ ಮಾಡ್ತಿದ್ರೆ ಪ್ಲೀಸ್ ರೆಸ್ಯೂಮ್ನ ಅಪ್ಡೇಟ್ ಮಾಡಿ. ನಾನು ತುಂಬಾ ಜನ ಫ್ರೆಂಡ್ಸ್ ಹತ್ರ ನೋಡಿದ್ದೀನಿ ರೆಸ್ಯೂಮ್ ಚೆನ್ನಾಗಿರೋದಿಲ್ಲ ಅಂಡ್ ಜಾಬ್ಗೆ ಕಷ್ಟಪಡ್ತಾ ಇರ್ತಾರೆ. ಅಂಡ್ ಆಲ್ಸೋ ನಾನು ಯಾವುದ್ರಲ್ಲಿ ನಿಮಗೆ ಜಾಬ್ ಈಸಿಯಾಗಿ ಸಿಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ನೌ ದ ಅಪ್ಡೇಟೆಡ್ ರೆಸ್ಯೂಮ್, ನಾನು ಅಪ್ಡೇಟ್ ಮಾಡಿರೋಂಥ ರೆಸ್ಯೂಮ್ನ ತೋರಿಸ್ತೀನಿ, ಅದು ಕೂಡ ನಿಮಗೆ ತೋರಿಸ್ತೀನಿ. ಸಿ, ದಿಸ್ ಈಸ್ ಮೈ ಅಪ್ಡೇಟೆಡ್ ರೆಸ್ಯೂಮ್. ಈ ಒಂದು ರೆಸ್ಯೂಮ್ನ ನಾನು ವರ್ಡಲ್ಲೇ ನಾನು ಮಾಡಿರೋಂಥ ರೆಸ್ಯೂಮ್. ನಂಗೆ ಇಷ್ಟ ಬರೋ ಅಂಥ ರೆಸ್ಯೂಮ್, ನಾನೇ ಒಂದು ಓನ್ ಟೆಂಪ್ಲೇಟ್ನ ನಾನು ಪ್ರಿಪೇರ್ ಮಾಡಿರೋಂಥ ರೆಸ್ಯೂಮ್ ಇದು. ಓಕೆ, ಸಿ, ಫಸ್ಟ್ ಬಿಗಿನರ್ಸ್ಗೆ ಈ ತರ ಒಂದು ರೆಸ್ಯೂಮ್ ಅಂದ್ರೆ ಇದು ಜಸ್ಟ್ ಬಿಗಿನರ್ಸ್, ಇದು ಕೂಡ ಸಿಂಪಲ್ ರೆಸ್ಯೂಮೆ. ಅಂಡ್ ನನಗೆ ಈ ಒಂದು ರೆಸ್ಯೂಮ್ ಇಷ್ಟ ಆಯ್ತು. ನಾನು ಈ ರೆಸ್ಯೂಮ್ ಯಾವಾಗ ಕಂಪನೀಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ನೋ ಅವಾಗೆ ನನಗೆ ಸ್ವಲ್ಪ ಜಾಬ್ಸ್ ಫೆಸಿಲಿಟೀಸ್ ಲೈಕ್ ಚಾನ್ಸಸ್ ಇತ್ತು. ಇಂಟರ್ವ್ಯೂಸ್ಗೆ ಚಾನ್ಸಸ್ ಬರೋಂಥ ಚಾನ್ಸಸ್ ಸಿಕ್ತು ಅಲ್ವಾ. ಸಿ, ಇದನ್ನು ನಾನು ಡೈರೆಕ್ಟ್ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಮಾಡಿದ್ದೀನಿ. ಬಟ್ ಬಿಗಿನರ್ಸ್ಗೆ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಡಿಫಿಕಲ್ಟ್ ಇರುತ್ತೆ, ಅಷ್ಟು ಚೆನ್ನಾಗಿರೋಂಥ ರೆಸ್ಯೂಮ್ಸ್ ಇಲ್ಲ. ಬಟ್ ನಾನು ತೋರಿಸ್ತೀನಿ ನಿಮಗೆ ವರ್ಡ್ ಡಾಕ್ಯುಮೆಂಟ್ ಅಲ್ಲೂ ನಿಮ್ಮ ಹತ್ರ ಏನಾದರೂ ಈ ತರ ಒಂದು ಟೆಂಪ್ಲೇಟ್ಸ್ ಇದ್ರೆ ನೀವು ಕೂಡ ಮಾಡ್ಬೋದು. ಸಿ, ಇಲ್ಲಿ ಟೆಂಪ್ಲೇಟ್ಸ್ ಇರುತ್ತೆ. ನಿಮ್ಗೆ ಯಾವ್ದಾದ್ರು ಈ ರೆಸ್ಯೂಮ್ ಇದರಲ್ಲಿ ಇಷ್ಟ ಆಯ್ತು ಅಂತಂದ್ರೆ ನೀವು ಇದನ್ನ ಚೂಸ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಇನ್ನೂ ಚೆನ್ನಾಗಿರೋಂಥ ರೆಸ್ಯೂಮ್, ಇನ್ನೂ ಅಟ್ರಾಕ್ಟ್ ಆಗಬೇಕು,
ಅಂತಂದ್ರೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಕ್ಯಾನ್ವಾ ಆಪ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡಬೇಕು. ತೋರಿಸ್ತೀನಿ. ಫಸ್ಟ್ ಕ್ಯಾನ್ವಾ ಆಪ್ ಅಂತ ಲೈಕ್ canva.com ಆರ್ ಕ್ಯಾನ್ವಾ ಆಪ್ ಅನ್ನೋದು ಇನ್ಸ್ಟಾಲ್ ಮಾಡ್ಕೋಬಹುದು ನೀವು. ಕ್ಯಾನ್ವಾ ಫ್ರೀ ರೆಸ್ಯೂಮ್ ಟೆಂಪ್ಲೇಟ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಇದು ಒಬ್ರು AI ಫೀಚರ್ಸ್ ಲೈಕ್ ಯಾರ ಸಾಫ್ಟ್ವೇರ್ ಅವರು ಇನ್ಸ್ಟಾಲ್ ಲೈಕ್ ಇದನ್ನ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡಿದಂಥವ್ರು. ಇದರಲ್ಲಿ ನಾವು ಫ್ರೀ ಆಗಿ ರೆಸ್ಯೂಮ್ಸ್ನ ನಾವು ಡೌನ್ಲೋಡ್ ಮಾಡ್ಕೊಬೋದು, ಒಂದು ಎಡಿಟ್ ಕೂಡ ಮಾಡ್ಬೋದು. ಫಸ್ಟ್ ನೀವು ಕ್ಯಾನ್ವಾ ಆಪ್ ಲೈಕ್ ಕ್ಯಾನ್ವಾ ಆಪ್ ಆರ್ ಕ್ಯಾನ್ವಾ ವೆಬ್ಸೈಟ್ನ ಓಪನ್ ಮಾಡಿ ಸೈನ್ ಇನ್ ಆಗಬೇಕು. ಫಸ್ಟ್ ತುಂಬಾ ಜನ ಏನ್ ಮಾಡ್ತೀರಾ ಅಂತಂದ್ರೆ ಸೈನ್ ಇನ್ ಅಲ್ಲ, ಸೈನ್ ಅಪ್ ಆಗಬೇಕು. ತುಂಬಾ ಜನ ಓಪನ್ ಮಾಡ್ತೀರಾ, ಎಡಿಟ್ ಮಾಡ್ತೀರಾ, ಡೌನ್ಲೋಡ್ ಮಾಡೋದಕ್ಕೆ ಪ್ರೀಮಿಯಂ ಕೇಳ್ತಾ ಇರುತ್ತೆ. ಅಂತವರಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ, ಫಸ್ಟ್ ಸೈನ್ ಅಪ್ ಆಗಬೇಕು. ಓಕೆ, ನಿಮಗೆ ನಾನು ಇಲ್ಲಿ ಆಲ್ರೆಡಿ ಸೈನ್ ಅಪ್ ಆಗಿದ್ದೀನಿ ಅಂಡ್ ಸೈನ್ ಇನ್ ಕೂಡ ಆಗಿದ್ದೀನಿ. ಫಸ್ಟ್ ಒಂದ್ಸಲಿ ನೀವು ಸೈನ್ ಅಪ್ ಆದ್ರೆ ಮತ್ತೆ ಆರಾಮಾಗಿ ನೀವು ಲಾಗಿನ್ ಆಗಿ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ರೆಸ್ಯೂಮ್ಸ್ ಇದೆ, ನಿಮ್ಗೆ ಯಾವ ತರ ಬೇಕು ಆ ತರ. ಜಸ್ಟ್ ಒಂದು ರೆಸ್ಯೂಮ್ ತಗೊಂಡು ಎಡಿಟ್ ಮಾಡ್ಬೇಕು. ಅಂದ್ರೆ ನಿಮ್ ಒಂದು ಡೀಟೇಲ್ಸ್ ಏನಿದೆಯೋ ಅದನ್ನ ಇಲ್ಲಿ ಎಡಿಟ್ ಮಾಡ್ಬೇಕು. ನಿಮ್ಗೆ ಪೇಜ್ 2 ಬೇಕು ಈ ತರ ಝೂಮ್ ಮಾಡ್ಕೋಬಹುದು. ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಬೋದು ಅಷ್ಟೇ. ನೀವು ಜಸ್ಟ್ ಡಬಲ್ ಕ್ಲಿಕ್ ಮಾಡಿ ಏನ್ ಬೇಕೋ ಅದನ್ನ ಎಡಿಟ್ ಮಾಡ್ಬೋದು. ನೀವು ಫೋಟೋ ಆಲ್ಸೋ ಇನ್ಸರ್ಟ್ ಮಾಡ್ಬೋದು ಅಲ್ವಾ, ಕ್ರಾಪ್ ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು. ಅಂಡ್ ತುಂಬಾ ಫೀಚರ್ಸ್ ಇದೆ. ಲೈಕ್ ಇನ್ ಶಾರ್ಟ್ ಅಲ್ಲಿ ಈ ಒಂದು ವಿಡಿಯೋನ ಹೇಗೆ ಎಡಿಟ್ ಮಾಡ್ತೀರೋ ಅದೇ ತರ ಈ ಒಂದು ರೆಸ್ಯೂಮ್ನ ಕೂಡ ಎಡಿಟ್ ಮಾಡಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಫಸ್ಟ್ ಸೈನ್ ಇನ್ ಆದ್ರೆ ಮಾತ್ರ, ಸೈನ್ ಅಪ್ ಆಗಿ ಸೈನ್ ಇನ್ ಆದ್ರೆ ಮಾತ್ರ ನಿಮ್ಗೆ ಈ ಒಂದು ರೆಸ್ಯೂಮ್ನ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಆಪ್ಷನ್ ಸಿಗುತ್ತೆ. ನೀವು ವಿತೌಟ್ ಸೈನ್ ಅಪ್ ವಿತೌಟ್ ಸೈನ್ ಇನ್ ಮಾಡಿದ್ರೆ ನಿಮ್ಗೆ ಡೌನ್ಲೋಡ್ ಆಪ್ಷನ್ ಬರೋದಿಲ್ಲ. ಓಕೆ, ಮತ್ತೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ನೀವು ಪ್ರೀಮಿಯಂ ಕೇಳುತ್ತೆ, ನೀವು ಯು ಹ್ಯಾವ್ ಟು ಪೇ ಫಾರ್ ದಟ್ ರೆಸ್ಯೂಮ್. ಓಕೆ, ಈ ವಿಡಿಯೋದಲ್ಲಿ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ರೆಸ್ಯೂಮ್ ಯಾವ ತರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಅನ್ಕೊಂತೀನಿ. ನಿಮ್ಗೆ ಏನಾದ್ರೂ ಸ್ಟಿಲ್ ಡೌಟ್ಸ್ ಇದೆ, ಇಲ್ಲ ನಮ್ಗೆ ಕಂಪ್ಲೀಟ್ ಆಗಿ ರೆಸ್ಯೂಮ್ನ ಬಿಲ್ಡ್ ಮಾಡೋದು ನಮ್ಗೆ ಹೇಳ್ಕೊಡ್ಬೇಕು, ಕಂಪ್ಲೀಟ್ ಆಗಿ ಎಡಿಟ್ ಮಾಡೋದು ತೋರಿಸ್ಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅಂಡ್ ಈಸಿಯಾಗಿ ಯಾವ ಆಪ್ಸ್ನ ಯೂಸ್ ಮಾಡಿದ್ರೆ ನಮಗೆ ಜಾಬ್ ಬರುತ್ತೆ, ಸಾಫ್ಟ್ವೇರ್ ಜಾಬ್ ಬರುತ್ತೆ ಅಂತ ನಿಮಗೆ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು 100% ಅದನ್ನು ಕೂಡ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಡ್ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಆಲ್ಸೋ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಒಂಥರ ಮೋಟಿವೇಶನ್ ಆದಂಗೆ ಆಗುತ್ತೆ. ನಾನು ಇನ್ನ ಜಾಸ್ತಿ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಅಂಡ್ ಆಲ್ಸೋ ಹೆಲ್ಪ್ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋನ ನಾನು ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಆದಷ್ಟು ಆರೋಗ್ಯವಾಗಿ ಚೆನ್ನಾಗಿ ಇರೋಣ. ಅಂಡ್ ಆಲ್ ಆಫ್ ಯು ಟೇಕ್ ಕೇರ್. ಬಾಯ್ ಬಾಯ್.